ಯುಗಾದಿ ಹಬ್ಬನ ಪ್ರತಿಯೊಂದು ಊರಲ್ಲೂ ಮಾಡ್ತಾರೆ, ಆದ್ರೆ ನಮ್ಮೂರಲ್ಲಿ ಯಾವ ರೀತಿ ಮಾಡ್ತೀವಿ ನಾವು ಅಂತ ಹೇಳಿ ನಿಮಗೆ ಗೊತ್ತಾಗ್ಬೇಕಂದ್ರೆ ಈ ವ್ಲಾಗ್ ನ ಫುಲ್ ನೋಡಿ. ಯುಗಾದಿ ಹಬ್ಬದಲ್ಲಿ ಎಣ್ಣೆ ಯಾಕೆ ಹಚ್ಕೊಂತಾರೆ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಮರಿದರೆ ಕಮೆಂಟ್ ಮಾಡಿ. ನಿಮಗೂ ಗೊತ್ತಿಲ್ಲ ಅಂದ್ರೆ ಒಂದು 10 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಯುಗಾದಿ ದಿನ ಎಣ್ಣೆ ಹಚ್ಕೊಂಡು ತಿರ್ಗಾಡಕ್ ಹೋಗ್ಬಿಟ್ಟು ನಾವು ಇದು ಹುಣ್ಸೆಹಣ್ಣು ತಿನ್ನಕ್ ನಿಮ್ ತೋಟ ಕರ್ಕೊಂಡ್ ಬಂದಿದ್ದಲ್ಲ, ಏನಿದು ಅನ್ಯಾಯ ಅಲ್ವಾ? ಹುಣ್ಸೆಹಣ್ಣು ಒಂಥರ ಚಂದಕ್ಕಂತ. ಈಗ ಏನ್ ಕೊಡಿಸ್ತೀವಿ ಈಗ ಇಲ್ಲಿ? ಸೀತಾಫಲ ಬರ್ರಿ ಗಾಯ್ಸ್ ನೋಡಿ ಗಾಯ್ಸ್, ಯುಗಾದಿ ಆದ್ಮೇಲೆ ಟೈಮ್ ಫುಲ್ ಚೇಂಜ್ ಆಗ್ಲಿ ಅಂತ ಇಷ್ಟು ದೊಡ್ಡ ವಾಚ್ ಕೊಟ್ಟಿದ್ದಾರೆ. ಸಾರಿ ಹಿಂಗೆ ನಾವು ಎಲ್ಲರ ತರ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಮದಗದ ಕೆರೆ ಬ್ಯಾಕ್ ವಾಟರ್ ಹತ್ರ ಹೊರಟ್ವಿ. ಕಡೂರಲ್ಲಿ ಹುಟ್ಟಿರೋ ನಾವೇ ಪುಣ್ಯವಂತರು ಅಂತ ಹೇಳ್ಕೊಂತೀನಿ. ಯಾಕೆ ಹೇಳ್ತಿದೀನಿ ಅಂದ್ರೆ 20-30 ಕಿಲೋಮೀಟರ್ ಹೋದ್ರೆ ಸ್ವರ್ಗ ಅಂತ ಇರೋ ಒಂದೊಂದು ಪ್ಲೇಸ್ ನಮಗೆ ಸಿಕ್ಬಿಡುತ್ತೆ. ಸ್ವರ್ಗ ಅಂತ ಹೇಳಿ ಒಂದ್ 5 ನಿಮಿಷನೂ ಆಗಿಲ್ಲ, ಆದ್ರೆ ಮಳೆ ಬರ್ತಿದೆ ನೋಡಿ. ಬಿಸಿಲು ಅಷ್ಟಿದ್ರು ಕೂಡ ಮಳೆ ಬರ್ತಿದೆ. ನಮ್ ವೆದರ್ ನ ಅರ್ಥ ಮಾಡ್ಕೊಳ್ಳೋದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಇವತ್ತು ಹಬ್ಬ ಇದ್ದಿದ್ ಕಾರಣ ಒಂದ್ ಕಡೆ ಇದ್ರೆ ಇವತ್ತು ಗುರುವಾರ ಆಯ್ತು, ರಾಯರ್ ದರ್ಶನ ಮಾಡ್ಲೇಬೇಕು ಅಂತ ಹೇಳಿ ರೆಡಿ ಆಗಿ ಬೇಗ ರಾಯರ್ನ ದರ್ಶನ ಮಾಡ್ಕೊಂಡು ನನ್ನ ಪ್ರೀತಿಯ ಎಲ್ಲ ಇನ್ಸ್ಟಾ ಕುಟುಂಬದವರಿಗೆ ಹ್ಯಾಪಿ ಯುಗಾದಿನ ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ.